ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮಿ ನಿಲಿಯ. ನಾನು ಲಕ್ಷ್ಮಿ ಮಾತಾಡ್ತಾ ಇರೋದು. ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ನ ನೋಡ್ತಿದ್ರು ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನನ್ನ ಚಾನಲಲ್ಲಿ ಬ್ಯೂಟಿಫುಲ್ ಸ್ಕಿನ್ ಕೇರ್ ವಿಷಯನ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಪೌಡರ್ನ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನಾನು ತುಂಬ ಈಗಾಗಲೇ ಒಂದೂವರೆ ವರ್ಷದಿಂದ 2 ವರ್ಷದಿಂದ ಅನ್ಕೊಳ್ಳಿ, ಬಾಣಂತನದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಅವಾಗಿಂದ ಇವಾಗನವರೆಗೂ ನೀವು ನೋಡ್ಬೋದು ನನ್ನ ಫೇರ್ ಸ್ಕಿನ್, ನನ್ನ ಸ್ಕಿನ್ ಸೀಕ್ರೆಟ್ ಅಂತಲೇ ಹೇಳ್ಬೋದು. ಇದು ಅಂದರೆ 2 ವರ್ಷಗಳ ಕಾಲದಿಂದ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮನೇಲೇ ಮಾಡ್ಕೋಬೋದು ಪ್ಯಾಕ್ನ. ಇದನ್ನು ಬಂದು ಯಾರೆಲ್ಲ ಯೂಸ್ ಮಾಡ್ಬೋದು, ಏನಕ್ಕೆಲ್ಲ ಯೂಸ್ ಮಾಡ್ಬೋದು ಅಂದರೆ ನಮ್ಮ ಸ್ಕಿನ್ನು ಬ್ರೈಟ್ನಿಂಗ್ ಆಗೋದಕ್ಕೆ, ನಮ್ಮ ಸ್ಕಿನ್ನು ವೈಟ್ ಆಗೋದಕ್ಕೆ. ಇವಾಗ ನಾವು ತುಂಬಾ ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ, ಗೃಹಿಣಿಯರು ನಮ್ಮಂಥವ್ರು ಜಾಸ್ತಿ ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು, ಅದ್ರ ಜೊತೆ ಫುಲ್ಲು ಟ್ಯಾನ್ ಆಗಿಬಿಟ್ಟಿರುತ್ತೆ. ಕೈ ಹ್ಯಾಂಡ್ಸ್ ಎಲ್ಲನೂ ಕೂಡ ಟ್ಯಾನ್ ಆಗಿಬಿಟ್ಟಿರುತ್ತೆ, ಫೇಸ್ ಎಲ್ಲ ಟ್ಯಾನ್ ಆಗಿಬಿಟ್ಟಿರುತ್ತೆ, ಮತ್ತು ಅಲ್ಲಲ್ಲಿ ಪ್ಯಾಚಸ್ ಆಗಿಬಿಟ್ಟಿರುತ್ತೆ. ಟ್ಯಾನ್ಗೆ ಬಂದು ಕಣ್ಣು ಕೆಳಗಡೆ ಮತ್ತು ಲಿಪ್ ಹತ್ರ ಬಂದು ಹಣೆ ಫೋರೆಡ್ ಇಲ್ಲೆಲ್ಲನೂ ಕೂಡ ಪ್ಯಾಚಸ್ ಥರ ಕಾಣ್ತಿರುತ್ತಲ್ವ. ಅಂದರೆ ಈವನ್ ಟೋನ್ ಇರಲ್ಲ, ಸ್ಕಿನ್ ತುಂಬ ಡಲ್ಲಾಗಿರುತ್ತೆ, ಡಾರ್ಕ್ ಆಗಿರ್ತೀರ, ಮತ್ತು ಪಿಗ್ಮೆಂಟೇಷನ್ ಇರುತ್ತೆ, ಪಿಂಪಲ್ ಮಾರ್ಕ್ ಇರುತ್ತೆ, ಓಪನ್ ಪೋರ್ಸ್ ಇರುತ್ತೆ. ಇದನ್ನೆಲ್ಲನೂ ಕೂಡ ಇದು ಒಂದೇ ಪ್ಯಾಕಿಂದ ನಾವು ಆರಾಮ್ಸೆ ಕಡಿಮೆ ಮಾಡ್ಕೋಬೋದು. ಒಳ್ಳೆ ಫೇರ್ ಸ್ಕಿನ್, ಬ್ರೈಟ್ನಿಂಗ್ ಸ್ಕಿನ್ನ ಪಡಿಬೋದು. ನಾನು ಮಾತ್ರ ಇದು ತುಂಬ ಆದರೆ 2 ವರ್ಷದಿಂದ ಸತತವಾಗಿ ಯೂಸ್ ಮಾಡ್ಕೊಂಬಂದು ನನ್ನ ವ್ಲಾಗಲ್ಲಿ ನನ್ನ ವ್ಯೂವರ್ಸ್ಗೆ, ನನ್ನ ಸಬ್ಸ್ಕ್ರೈಬರ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾ ಇರೋಂಥದ್ದು. ತುಂಬಾ ಚೆನ್ನಾಗಿದೆ. ಇದು ಓನ್ ರಿಸಲ್ಟ್, ಮೈ ಎಕ್ಸ್ಪೀರಿಯನ್ಸ್. 3 ಮಂತ್ಸ್ಗೆ ಒಂದ್ಸರಿ ನಾನು ಮಾಡಿ ಇಟ್ಕೊತೀನಿ. ಪದೇ ನಾನು ಮಾಡ್ಕೊಳ್ಳೋಕೆ ಹೋಗಲ್ಲ. ಇನ್ಸ್ಟೆಂಟಾಗಿ ನನಗೆ ಟೈಮ್ ಕೂಡ ಇಲ್ಲ. 2 ಕಿಡ್ಸ್ನ ನಾನು ಮೇಂಟೈನ್ ಮಾಡೋದ್ರಿಂದ ಆವಾಗ ಕಡಲೆ ಹಸಿಟ್ಟು, ಆವಾಗ ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಆ ಹೋಮ್ ರೆಮಿಡಿ ಕೂಡ ಹೆಲ್ದಿನೇ. ಬಟ್ ಆದರೆ ನನಗೆ ಟೈಮ್ ಇಲ್ಲ ಅಷ್ಟೊಂದು. ಕಡಲೆ ಹಸಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಲ್ಲನೂ ಕೂಡ ಎಲ್ಲ ಮಿಕ್ಸ್ ಮಾಡಿ ಹಚ್ಕೊಂಡು ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ. ಈ ಥರ ನಾನು ಒಂದು ಪೌಡರ್ನೇ ಮಾಡಿ ಮಿಲ್ಲಲ್ಲಿ ಬಿಡಿಸಿ ತಂದು ಇಟ್ಕೊತೀನಿ. 3 ಮಂತ್ಸ್ ಒಂದು ಸರಿ ಬರುತ್ತೆ ನನಗೆ. 3 ತಿಂಗಳಿಗೆ ಒಂದೇ ಸರಿ ನಾನು ಮಾಡ್ಕೊತೀನಿ. ಏನೇನು ಹಾಕಿ ಪ್ರಿಪೇರ್ ಮಾಡ್ಕೊತೀನಿ. ಇದು ಹೋಮ್ ಮೇಡ್ ಪೌಡರ್ ಥರನೂ ಯೂಸ್ ಮಾಡ್ಕೋಬೋದು, ಹೋಮ್ ಮೇಡ್ ಪ್ಯಾಕ್ ರೀತಿ ನಾವು ಡೈಲಿನೂ ಯೂಸ್ ಮಾಡ್ಕೊಬೋದು, ದಿನನಿತ್ಯ ಯೂಸ್ ಮಾಡ್ಕೋಬೋದು. ಈಗ ಸೋಪ್ನ ಯೂಸ್ ಮಾಡೋದ್ರಿಂದ ಇವಾಗೆಲ್ಲ ವಿಂಟರ್ ಹೋಯಿತು, ವಿಂಟರಲ್ಲೆಲ್ಲ ನಾವು ಸೋಪ್ನೆಲ್ಲ ಯೂಸ್ ಮಾಡಿದ್ರೆ ತುಂಬ ಸ್ಕಿನ್ ಎಲ್ಲ ಒಂಥರ ಡ್ರೈ ಆಗ್ತಿತ್ತು. ಇದನ್ನು ನಾನು ಈ ಪ್ಯಾಕ್ನ ವಿಂಟರು, ಸಮ್ಮರು ಮತ್ತು ರೈನಿ ಸೀಸನ್ ಎಲ್ಲವಾಗೂ ಕೂಡ ಇದರಲ್ಲೂ ಕೂಡ ನಾನು ಯೂಸ್ ಮಾಡ್ತೀನಿ ಈ ಪ್ಯಾಕ್ನ. ಅಂದರೆ ಸಮ್ಮರಲ್ಲಿ ಬಂದು ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ, ಸ್ಕಿನ್ ಟ್ಯಾನ್ ಆಗಿರುತ್ತೆ. ಆವಾಗ ಬಂದು ಕೆಲವೊಂದು ಪ್ರಾಡಕ್ಟ್ನ ಮಿಕ್ಸ್ ಮಾಡ್ಕೊತೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಯಾವುದಪ್ಪ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಇದೇ ಪ್ಯಾಕು ನೋಡಿ, ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಇದನ್ನು ಬಂದು 3 ಮಂತ್ಸ್ಗೆ ಒಂದ್ಸರಿ ಪ್ರಿಪೇರ್ ಮಾಡಿ ಇಟ್ಕೊತಾ ಇರೋಂಥ ಪ್ಯಾಕ್ ಇದು. ತುಂಬ ಚೆನ್ನಾಗಿದೆ. ನೀವು ಮಿಸ್ ಮಾಡ್ಕೋಬೇಡಿ. ಎಲ್ಲ ಗೃಹಿಣಿಯರು, ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳ್ತಾ ಇರೋಂಥದ್ದು. ನೀವು ನೋಡ್ಬೋದು ನನ್ನ ಸ್ಕಿನ್ನಲ್ಲಿ ನೋಡಿ, ಎಲ್ಲೂ ಕೂಡ ನೀವೇ ನೋಡಿ 30+ ದಾಟ್ಬಿಟ್ರೆ ತುಂಬ ರಿಂಕಲ್ಸ್ ಬರುತ್ತೆ, ಪಿಂಪಲ್ಸ್ ಬರುತ್ತೆ, ಓಪನ್ ಪೋರ್ಸ್ ಎಲ್ಲ ಬರುತ್ತೆ, ತುಂಬಾ ಡಲ್ ಸ್ಕಿನ್ ಆಗುತ್ತೆ. 30 ವರ್ಷ ಆದಮೇಲೆ ನಾವು ಪ್ಯಾಕ್ನೆಲ್ಲ ಅಪ್ಲೈ ಮಾಡಬೇಕು. ವಿತೌಟ್ ಕೆಮಿಕಲ್ ಇಲ್ಲದೆ ಇರೋಂಥದ್ದು ಮನೇಲೇ ಹೋಮ್ ರೆಮಿಡಿ ಇಸ್ ಬೆಸ್ಟ್. ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೋನರ ಯೂಸ್ ಮಾಡ್ಬೋದಾದರೆ ಎಲ್ಲ ಸ್ಕಿನ್ ಟೋನ್ ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಮಿಲ್ಲಲ್ಲಿ 3 ತಿಂಗಳಿಗೆ ಒಂದ್ಸರಿ ಬಿಡಿಸ್ಕೊಂಬರ್ತೀನಿ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತ ಹೇಳ್ತೀರಾ. ಆವಾಗ ನೀವು ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ. ಮಿಲ್ಲಲ್ಲಿ ಬಿಡಿಸಿ ತಂದು ನೀವು ಮನೇಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡ್ರೆ ಪ್ರತಿದಿನ ಸ್ವಲ್ಪ ತೊಗೊಂಡು ನೀವೇನೇ ಕೆಲಸ ಮಾಡಿಕೊಂಡು ಕೂಡ ಹಚ್ಕೊಂಡು ಬಿಟ್ಕೊಂಡು ಆಮೇಲೆ ಬಂದು ಪ್ಯಾಕ್ನ ವಾಶ್ ಮಾಡ್ಕೊಬೋದು. ಇಲ್ಲಾಂದರೆ ಇದನ್ನು ಹಾಕಿ ಇನ್ಸ್ಟೆಂಟಾಗಿ ಫೇಸ್ ವಾಶ್ ಮಾಡ್ಕೊಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ನೀವೆಲ್ಲ ಫೇಸ್ ವಾಶ್ ಯೂಸ್ ಮಾಡ್ತಾ ಇರ್ತೀರ. ನಾನು ಕೂಡ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ. ಹಿಮಾಲಯ ಅವ್ರದ್ದು ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಜಾಸ್ತಿ ರೇರ್ ಹಿಮಾಲಯ ಫೇಸ್ ವಾಶ್ ನಾನು ಯೂಸ್ ಮಾಡೋದು. ಜಾಸ್ತಿ ಇದನ್ನು ಸ್ಟೋರೇಜ್ ಮಾಡಿ ಒಂದು ಬೌಲಲ್ಲಿ ಹಾಕಿ, ಒಂದು ಡಬ್ಬದೆಲ್ಲ ಹಾಕಿ ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಫುಲ್ಲು ಹ್ಯಾಂಡ್ಸ್ಗೆಲ್ಲನೂ ನಾನು ಇದನ್ನೇ ಹಾಕ್ಕೊತಾ ಇದ್ದೀನಿ. ಫೇಸ್ಗೆ, ಕತ್ತಿನ ಭಾಗ, ಕತ್ತಿನ ಇನ್ಸೈಡ್ ನೋಡಿ ಹಿಂಭಾಗ ಎಲ್ಲನೂ ಕೂಡ ಇದನ್ನು ಹಾಕ್ಕೊತಾ ಇದ್ದೀನಿ. ಸ್ಕಿನ್ಗಾಗಲಿ, ಫೇಸ್ಗಾಗಲಿ, ಕತ್ತಿಗಾಗಲಿ ಎಲ್ಲ ಕೂಡ ಫುಲ್ ಬಾಡಿಗೂ ಹಾಕ್ಕೋಬೋದು. ಫುಲ್ ಎಲ್ಲ ಟ್ಯಾನ್ ರಿಮೂವ್ ಆಗುತ್ತೆ, ಮತ್ತು ವೈಟ್ ಆಗುತ್ತೆ, ಬ್ರೈಟಿಂಗ್ ಆಗುತ್ತೆ. ಏನೇನು ಹಾಕಿ ಪ್ರಿಪೇರ್ ಮಾಡಿದ್ದೀನಿ, ತುಂಬ ಸಿಂಪಲ್ ಪ್ರಾಡಕ್ಟ್ಗಳನ್ನೆಲ್ಲ ಹಾಕಿ ಇದನ್ನು ಪ್ರಿಪೇರ್ ಮಾಡಿದ್ದೀನಿ. ಅದನ್ನು ಕೂಡ ಏನಂತ ಹೇಳ್ತೀನಿ. ಮತ್ತು ನಿಮಗೆ ಇನ್ಸ್ಟೆಂಟಾಗಿ ಇವಾಗ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ನಿಮಗೆ ಸಿಗುತ್ತೆ. ಇದು ಯಾವ ಥರ ನಿಮಗೆ ನನ್ನ ಫೇಸ್ಗೆ ಯಾವ ಥರ ಬ್ರೈಟ್ ಆಗುತ್ತೆ ಅಂತಲೂ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಇದನ್ನು ಏನೇನು ಹಾಕಿ ಪ್ರಿಪೇರ್ ಮಾಡಿದ್ದೀನಿ ಅಂತ ನೀವೇ ನೋಡೋರಂತೆ.
ನನ್ನ ವ್ಲಾಗಲ್ಲಿ ಒಬ್ಬರು ಇದನ್ನು ಕೇಳಿದರು, ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡಿ ಸಿಸ್ಟರ್ ಎಷ್ಟೆಷ್ಟನ್ನ ಯೂಸ್ ಮಾಡಿದ್ರಿ, ಯಾವ ರೀತಿ ಇದನ್ನು ಯೂಸ್ ಮಾಡೋದು ಅಂತೇಳಿ. ಹಾಗಾಗಿ ಇದನ್ನು ಈ ವಿಡಿಯೋನ ಮಾಡ್ತಾ ಇರೋಂಥದ್ದು. 1 kg ಮಸೂರು ದಾಳಿಗೆ ಅರ್ಧ kg ಹೆಸರುಬೇಳೆ, ಅರ್ಧ kg ಕಡಲೆಬೇಳೆ, 8 ಬಾದಾಮಿನ ಹಾಕ್ಕೊಂಡಿದ್ದೀನಿ. ಹೀಗೆ ಇದಕ್ಕೆ ಬಂದು ನಾನು ನೋಡಿ ರೆಡಿಮೇಡ್ ಸಿಗುತ್ತೆ ನಮಗೆ, ಇಲ್ಲಾಂದರೆ ನಮ್ಮ ಹತ್ರ ಇರೋಂಥ ರೋಸ್ ಪೆಟಲ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ನಾನು ಮೀಶೋದಲ್ಲಿ ಬೈ ಮಾಡಿದ್ದು 80 ರುಪೀಸ್ಗೆ ಏನೋ 100 ಗ್ರಾಮ್ ಏನೋ ಸಿಕ್ಕಿದೆ ನನಗೆ. ಇದನ್ನು ಹಾಕಿದ್ರಿಂದ ನಮ್ಮ ಸ್ಕಿನ್ನು ತುಂಬ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಷ್ಟೇ ಈಸಿಯಾಗಿ ಮಾಡಿಕೊಂಡು ಮಿಲ್ಗೆ ಹಾಕ್ಸ್ಕೊಂಬರೋದು, ತುಂಬ ಈಸಿಯಾಗಿ ಮಾಡಿ ಸ್ಟೋರೇಜ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈಗ ಈ ಫೇಸ್ ವಾಶ್ ಪೌಡರ್ನ ನಾನು ನೀರಲ್ಲೇ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದಂಥ ಮೇಕಪ್ನ ಮಾಡ್ಕೊಂಡಿಲ್ಲ ನೋಡಿ. ಆದರೂ ಕೂಡ ಎಷ್ಟು ಬ್ರೈಟಾಗಿ ಚೆನ್ನಾಗಿ ಕಾಣುತ್ತೆ. ನಿಜವಾಗ್ಲೂ ನಾನು ಜಸ್ಟ್ BB ಕ್ರೀಮು, ರೋಸ್ ಪೌಡರ್ನ ಅಷ್ಟೇ ಯೂಸ್ ಮಾಡ್ತೀನಿ. ಜಸ್ಟ್ ಮೈಲ್ಡಾಗಿ ಲಿಪ್ಸ್ಟಿಕ್ಕು, ಕಾಜಲ್, ಇಷ್ಟೇ ನನ್ನ ಡೈಲಿ ಮೇಕಪ್ ಇರುತ್ತೆ. ಯಾವುದೇ ರೀತಿಯಾದಂಥ ಫೌಂಡೇಶನ್, ಕನ್ಸಿಲರ್ ಇದು ಯಾವುದನ್ನು ಕೂಡ ನಾನು ಅಪ್ಲೈ ಮಾಡಲ್ಲ. ಯಾವಾಗೂ ಸಿಂಪಲಾಗಿ ರೆಡಿ ಆಗ್ತೀನಿ ಅಷ್ಟೇ ನಾನು. ನೀವೇ ನೋಡಿದ್ದೀರಾ ನನ್ನ ಮೇಕಪ್ ಯಾವ ರೀತಿ ಇರುತ್ತೆ ಎನಿ ಟೈಮ್ ಅಂತೇಳಿ. ಈಗ ಇದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಅಂದರೆ ಮಾಮೂಲಿ ಫೇಸ್ ವಾಶ್ ನೀವು ಯಾವ ರೀತಿ ಮಾಡ್ತೀರೋ ಆ ರೀತಿ. ನಾನು ಮಿಕ್ಸಿಲಿ ಹಾಕ್ಕೊಳ್ಳುವಾಗ ಬಂದು ತುಂಬ ತರಕಾರಿ ಅನಿಸ್ತಿತ್ತು, ಸ್ಕ್ರಬ್ ರೀತಿ ಅನಿಸ್ತಿತ್ತು. ಮಿಲ್ಲಲ್ಲಿ ಬಂದು ಸ್ವಲ್ಪ ಅವ್ರಿಗೆ ಹೇಳಿ ನಾನು ಬಿಡಿಸ್ಕೊಬಂದಿದ್ದೀನಿ, ಲೈಟ್ ಸ್ಕ್ರಬ್ ಥರ ಇರಲಿ ಅಂತೇಳಿ ಮಾಡಿ ಅಲ್ಲೇ ನಿಂತು ಬಿಡಿಸ್ಕೊಂಡು ಬಂದಿರೋ ತುಂಬಾ ಚೆನ್ನಾಗಿದೆ ಹೇಳಬೇಕಂದ್ರೆ. ಎಕ್ಸ್ಪೆಷಲಿ ನನ್ನ ಹೋಮ್ ಮೇಡ್ ಪೌಡರ್, ಬಾತ್ ಪೌಡರ್ ಇದು. ಫೇಸ್ಗೆ, ಹ್ಯಾಂಡ್ಸ್ಗೆ, ನೆಕ್ಗೆ ಎಲ್ಲದಕ್ಕೂ ಕೂಡ ನಾನು ಯೂಸ್ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಕೂಡ 3 ಮಂತ್ಸ್ ಒಂದು ಸಾರಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ ಯೂಸ್ ಮಾಡ್ಬೋದು. ಈಗ ಫೇಸ್ಗೆಲ್ಲ ಅಪ್ಲೈ ಮಾಡಿದ್ದೀನಿ, ಈಗ ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಬಂದು ನಾವು ಡೈಲಿ ಯೂಸ್ ಮಾಡ್ಬೋದು, ರೆಗ್ಯುಲರಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬಾತ್ಗೆ ಹೋದಾಗೆಲ್ಲ, ಸ್ನಾನಕ್ಕೆ ಹೋದಾಗೆಲ್ಲನೂ ಕೂಡ ನಾನು ಫೇಸ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ, ಬಾತ್ ಪೌಡರ್ನ. ಹ್ಯಾಂಡ್ಸ್ ಎಲ್ಲ ಎಷ್ಟೇ ಟ್ಯಾನ್ ಆಗಿರಲಿ, ಎಷ್ಟೇ ಬ್ಲ್ಯಾಕ್ ಆಗಿರಲಿ, ನಮ್ಮ ಕ್ರಮೇಣವಾಗಿ 3 ಮಂತ್ಸ್ಗೆ ಎಷ್ಟು ರಿಸಲ್ಟ್ ಕೊಟ್ಟಿದೆ ಗೊತ್ತಾ. ನೋ ಮನಿ ವೇಸ್ಟ್ ಆಗೋದಿಲ್ಲ. ನಾವು ಪಾರ್ಲರ್ಗೆಲ್ಲ ಹೋಗಿ ಬ್ಲೀಚ್ ಎಲ್ಲ ಮಾಡಿಸೋದ್ರ ಬದಲು ನಾವು ಮನೆಯಲ್ಲೇ ಇರೋವಂಥ ಪದಾರ್ಥದಲ್ಲಿ ಸ್ಕಿನ್ ವೈಟ್ನಿಂಗ್ ಮಾಡ್ಕೋಬೋದು. ನಮ್ಮ ಫೇಸ್ ಮತ್ತು ಹ್ಯಾಂಡ್ಸ್ ಎಲ್ಲ ಅಂದರೆ ಟೈಮ್ ಎಷ್ಟು ಮಿಕ್ಕುತ್ತೆ, ಎಷ್ಟು ಅಮೌಂಟ್ ನಮಗೆ ಸೇವ್ ಆಗುತ್ತೆ ಅಲ್ವಾ. ಹಾಗಾಗಿ ಹೇಳ್ತಾ ಇರೋಂಥದ್ದು, ಈ ಬಾತ್ ಪೌಡರ್ನ ನೀವು ಕೂಡ ಯೂಸ್ ಮಾಡಿ. ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗಂತೂ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು. ನನ್ನ ವ್ಲಾಗಲ್ಲಿ ಹ್ಯಾಂಡ್ಸ್ಗೂ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿದ್ದೀನಿ. ಈಗ ಫೇಸ್ ವಾಶ್ ಮಾಡಿ ಬಂದಿದ್ದೀನಿ ನೋಡಿ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ನು ವೈಟ್ ಆ್ಯಂಡ್ ಬ್ರೈಟ್ ಆಗ್ತಾಯಿದೆ. ನಿಜವಾಗ್ಲೂ ನನ್ನ ಸ್ಕಿನ್ ಫುಲ್ಲು ಡಾರ್ಕ್ ಆ್ಯಂಡ್ ಪಿಗ್ಮೆಂಟೇಷನ್ ಎಲ್ಲ ಆಗಿತ್ತು ನನ್ನ ಮಗನ ಬಾಣಂತನದಲ್ಲಿ. ಎಷ್ಟು ಡಲ್ ಆಗಿಬಿಟ್ಟಿತ್ತಂದರೆ ಎಲ್ಲರೂ ಕೂಡ ಏನು ಈಗ ಹಾಳು ಮಾಡ್ಕೊಂಬಿಟ್ಟಿದ್ಯಾ ಅನ್ನೋ. ಈಗ ಪ್ರತಿಯೊಬ್ಬರು ಕೂಡ ಏನಾಗ್ತಾಯಿದೆ ನಿನ್ನ ಫೇಸ್ಗೆ ಅಂತ ಕೇಳೋರಾಗಿದ್ದಾರೆ. ಅಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಆಗಿದೆ. ಈಗ 2 ಇಯರ್ ಆಯಿತು ಅನಿಸುತ್ತೆ. 2 ಇಯರಿಂದನೂ ನಾನು ಇದೇ ಬಾತ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಫೇಸ್ ಆ್ಯಂಡ್ ಹ್ಯಾಂಡ್ಸ್ಗೆ ಎಲ್ಲನೂ ಕೂಡ ನನ್ನ ಸನ್ ಟ್ಯಾನ್ ಎಲ್ಲ ರಿಮೂವ್ ಮಾಡ್ತಾಯಿದೆ. ಫೇಸ್ ಎಲ್ಲ ಗ್ಲೋಯಿಂಗ್ ಆಗ್ತಾಯಿದೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಎವ್ರಿಡೇ ಬಾತ್ಗೆ ನೀವು ಯೂಸ್ ಮಾಡಿ, ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ಪೌಡರ್ನ ಯೂಸ್ ಮಾಡಿ. ಒಳ್ಳೆ ರಿಸಲ್ಟ್ ಇದೆ, ತುಂಬಾ ಚೆನ್ನಾಗಿದೆ ನನಗಂತೂ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಒತ್ತಿ ಬನ್ನಿ. ಹಾಗೆ ನೋಡಿದ್ರಲ್ಲ ಎಷ್ಟು ವೈಟಾಗಿ, ಎಷ್ಟು ಬ್ರೈಟಾಗಿ ಕಾಣ್ತೀನಿ ನೋಡಿ. ನೀವೇ ಪಳ ಅನ್ನತ್ತಲ್ವ ನಮ್ಮ ಸ್ಕಿನ್ನು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ನೋಡಿ. ವಿತೌಟ್ ಫೇಸ್ ನನ್ನ ಸ್ಕಿನ್ನು ತುಂಬಾ ಇಷ್ಟ ಆಗುತ್ತೆ ನನಗೆ. ಮೇಕಪ್ ಇಲ್ದೇ ನೋಡಿ ನನ್ನ ಸ್ಕಿನ್ನು ಒಂದು ಚೂರು ಮೇಕಪ್ ಹಾಕಿಲ್ಲ, ನಿಮ್ಮ ಮುಂದೆನೇ ಫೇಸ್ ವಾಶ್ ಮಾಡಿ ತೋರಿಸಿರೋವಂಥದ್ದು. ನಾವು ನ್ಯಾಚುರಲಾಗಿ ಚೆನ್ನಾಗಿ ಕಾಣಬೇಕು. ಎಲ್ಲನೂ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕಾಣೋದು ಎಷ್ಟು ಚೆನ್ನಾಗಿರುತ್ತೆ. ನನಗೆ ರಿಯಲಾಗಿ ನನ್ನ ಫೇಸು ರಿಯಲಾಗಿ ನನಗೆ ಇಷ್ಟ ಆಗುತ್ತೆ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟ್. ನೀವು ಕೂಡ ಒಂದು ಸಾರಿ ಪ್ರಿಪೇರ್ ಮಾಡಿಕೊಂಡು ಟ್ರೈ ಮಾಡಿ, ಎಲ್ಲ ಹೆಣ್ಮಕ್ಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೇ, ನಿಮ್ಮ ಮುಂದೆ ಲೈವ್ ರಿಸಲ್ಟ್ನ ತೋರಿಸಿದ್ದೀನಿ. ನಾನು ಡೈಲಿ ಯೂಸ್ ಮಾಡುವಂಥ ಪ್ರಾಡಕ್ಟ್ ಇದು. ಮಿಸ್ ಮಾಡಿದೆ ನಾನು ಯೂಸ್ ಮಾಡ್ತೀನಿ. ಮಸ್ಟ್ ಆ್ಯಂಡ್ ಶುಡ್ ಬಾತ್ಗೆ ಹೋಗ್ತೀನಿ, ಸ್ನಾನಕ್ಕೆ ಹೋಗ್ತೀನಿ ಅಂದರೆ ವಾಶ್ರೂಮಲ್ಲಿ ಇಟ್ಕೊಂಬಿಟ್ಟಿದ್ದೀನಿ. ಕತ್ತಿನ ಭಾಗ, ಫೇಸು, ಹ್ಯಾಂಡ್ಸ್ ಇಷ್ಟಕ್ಕೆ ಮಾತ್ರ ಅಪ್ಲೈ ಮಾಡ್ಕೊಂಡು ಬರ್ತೀನಿ. ಯಾಕಂದರೆ ಜಾಸ್ತಿ ನನಗೆ ಬ್ಲ್ಯಾಕ್ ಆಗೋದು ಬಂದು ಹ್ಯಾಂಡ್ಸು ಮತ್ತು ಕತ್ತು, ಫೇಸ್ ಇಷ್ಟನ್ನೇ ತಾನೇ ನಾವು ಜಾಸ್ತಿ ಎಕ್ಸ್ಪೋಸ್ ಮಾಡೋದು. ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋದಾಗ ಕೈ, ಫೇಸು ಇವಕ್ಕೆಲ್ಲ ಇದಾಗ್ತಾ ಇರುತ್ತೆ. ಜಾಸ್ತಿ ಟ್ಯಾನ್ ಆಗಿರೋ ಜಾಗದಲ್ಲಿ ಜಾಸ್ತಿ ಅಪ್ಲೈ ಮಾಡ್ತೀನಿ.
ನೋಡಿ ನನ್ನ ಹ್ಯಾಂಡ್ಸ್ ಕೂಡ ಫುಲ್ಲು ಬ್ಲ್ಯಾಕ್ ಆಗ್ತಿತ್ತು. ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಫೀಲ್ ಅನಿಸುತ್ತೆ, ತುಂಬಾ ಚೆನ್ನಾಗಿದೆ. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನೆಲ್ಲ ನನ್ನ ಅಕ್ಕ ತಂಗಿರಿಗೆ ಇಷ್ಟ ಆಗಿದ್ರೆ, ಈ ಪ್ಯಾಕ್ ನಿಮ್ಗೆ ಇಷ್ಟ ಆಗಿದೆ, ನನ್ನ ಚಾನಲ್ ಹೋಗಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡ್ತಾರೆ. ಮತ್ತು ವೀಡಿಯೋಗಳು ಯಾವ ಥರ ಬೇಕು ಅನ್ನೋದಾದರೆ ಕಮೆಂಟ್ ಮುಖಾಂತರ ಹೇಳಿ, ನಾನು ಅದೇ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ.